ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ನಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಳ್ಬೇಕಂದ್ರೆ ಎಲ್ಲ ವಯಸ್ಸಿನವರಿಗೂ ಯೋಗ ಅತ್ಯಂತ ಮುಖ್ಯವಾಗಿದೆ. ಅಂದಮೇಲೆ ಯೋಗ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಲಾಭಗಳಿವೆ ಹಾಗೂ ಯಾವೆಲ್ಲ ರೋಗಗಳಿಂದ ನಮ್ಮ ದೇಹವನ್ನು ನಾವು ಸದೃಢ ಮಾಡಬೇಕು, ಯಾವ ವಯಸ್ಸಿನಲ್ಲಿ ಯೋಗವನ್ನು ಶುರು ಮಾಡಬೇಕು, ಎಷ್ಟು ವಯಸ್ಸಿನ ತನಕ ನಾವು ಯೋಗವನ್ನು ಮಾಡಬಹುದು, ಯೋಗ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಯೋಗದಲ್ಲೇ 57 ಗೋಲ್ಡ್ ಮೆಡಲನ್ನು ಹೊಂದಿರುವಂತಹ ನವ್ಯ ಪ್ರಭು ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಹಾಯ್, ನಮಸ್ತೆ. ನಾನು ಮೊದಲೇ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಯೋಗ ಮಾಡ್ಬೇಕಂತ ಯಾವಾಗ ನಿಮ್ಗೆ ಯೋಗ ಮಾಡ್ಬೇಕಂತ ಅನಿಸಿತು? ಮೊದಲನೇದಾಗಿ ನನ್ನ ಬೆಳಗಾವಿಯವರಿಗೆ ಧನ್ಯವಾದಗಳು. ನನ್ನ ಹೆಸರು ನವ್ಯ ಮುರಳೀಧರ ಪ್ರಭು. ನಾನು ಯೋಗ ಶುರು ಮಾಡಿದ್ದು ನನ್ನ ತಂದೆಯವರನ್ನ ನೋಡಿ. ನನ್ನ ತಂದೆಯವರು ನಾನು ಚಿಕ್ಕಿರ್ಬೇಕಾದ್ರೇ, ನಾನು 5-6 ವರ್ಷ ಇರಬೇಕಿದ್ರೇ ನನಗೆ ಯೋಗ ಹೇಳಲಿಕ್ಕೆ ಶುರು ಮಾಡಿದರು. ಅವರಿಗೆ ಯೋಗದೊಂದು ಆಸಕ್ತಿ ಬಹಳ. ಸುಮಾರು 35-37 ವರ್ಷಗಳ ಹಿಂದೆ ಅವರು ಯೋಗಾಭ್ಯಾಸವನ್ನು ಶುರು ಮಾಡಿದರು. ಅವರಿಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಅವರ ಕಾಮನಬಿಲ್ಲು ಚಿತ್ರ ನೋಡಿ ಅವರು ತುಂಬ ಇನ್ಸ್ಪಿರೇಷನ್ ತಗೊಂಡು ಅದಾದಮೇಲೆ ಯೋಗವನ್ನು ಅವರ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡು ಅವರು ಕಂಟಿನ್ಯೂ ಆಗಿ ಯೋಗ ಮಾಡಿ ಯೋಗದಲ್ಲಿ ತುಂಬ ಸಾಧನೆಗಳನ್ನು ಮಾಡಿದರು. ಅವರೆಲ್ಲ ಅಭ್ಯಾಸ ಮನೇಲಿ ಮಾಡಬೇಕಿದ್ರೆ ನಾನು 5-6 ವರ್ಷ ಇರಬೇಕಿದ್ರೆ ಅವ್ರಿಗೆ ನೋಡ್ತಾ ನಾನು ಕಲಿತಿದ್ದೆ, ಮಾಡ್ತಿದ್ದೆ. ಅದನ್ನು ನೋಡಿ ನನ್ನ ತಂದೆ ನನಗೆ ಡೈಲಿ ಕೋಚಿಂಗ್ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾನು 6 ವರ್ಷ ಇದ್ದಾಗಿಂದ ಯೋಗ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದೇ ರೀತಿ ಇದೇ ಪ್ರೈಮರಿ, ಹೈಸ್ಕೂಲು, ಕಾಲೇಜ್ ಹೋಗ್ತಾ ಯೋಗದಲ್ಲಿ ಡಿಪಾರ್ಟ್ಮೆಂಟ್ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ನಾನು ಪಕ್ಕಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹುಡುಗಿ. ಸೊ ನನಗೆ ಪೂರ್ತಿಯಾಗಿ ತಾಲೂಕಾ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ನಾನು ಪ್ರತಿ ಸ್ಟ್ಯಾಂಡರ್ಡಲ್ಲೂ ತರಗತಿಯಲ್ಲೂ ಪ್ರತಿ ವರ್ಷ ನಾನು ಈ ಯೋಗ ಅನ್ನೋ ಒಂದು ಆಟವನ್ನು ನಾನು ಆಟಾಡಿ ಸ್ಟೇಟ್ ನ್ಯಾಷನಲ್ ತನಕನೂ ಹೋಗ್ತಿದ್ದೆ. ಸೊ ಪ್ರೈಮರಿಯಿಂದ ಹೈಸ್ಕೂಲಿಂದ ಕಾಲೇಜು, ಆಮೇಲೆ ಗ್ರ್ಯಾಜುಯೇಷನಲ್ಲಿ ನಾನು 3 ಟೈಮ್ಸ್ ಯೂನಿವರ್ಸಿಟಿ ಬ್ಲೂ ಕೂಡ ತಗೊಂಡೆ. ಅದರಲ್ಲಿ ಯೋಗಿಕ್ ಕ್ರಿಯೆ ಅಂದರೆ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಸೊ ಇದುವರೆಗೂ 56 ಗೋಲ್ಡ್ ಮೆಡಲ್, 10 ಸಿಲ್ವರ್ ಮೆಡಲ್ಸ್, 3 ಬ್ರಾನ್ಸ್ ಮೆಡಲ್ಸ್. 2019 ನಾನು ಜಪಾನಲ್ಲೂ ಸೆಲೆಕ್ಟ್ ಆಗಿದ್ದೆ ಟು ಪರ್ಫಾರ್ಮ್ ಯೋಗ. 2007 ನಾನು ವುಮೆನ್ ಚಾಂಪಿಯನ್ ಆಫ್ ಚಾಂಪಿಯನ್ ಇನ್ ಯೋಗ ಅಂತ ಸ್ಟೇಟ್ ಲೆವೆಲಲ್ಲಿ ಅವಾರ್ಡ್ ಪಡ್ಕೊಂಡಿದ್ದೆ. 2 ಟೈಮ್ಸ್ ಸತೀಶ್ ಶುಗರ್ ಅವಾರ್ಡ್ಸ್ ತಗೊಂಡಿದ್ದೆ, ವಿನ್ನರ್ ಆಗಿದ್ದೆ. ಬೆಲ್ಗಾಮ್ ಸ್ಕಾಟ್ ಟ್ಯಾಲೆಂಟ್ ವಿನ್ ಆಗಿದ್ದೆ. ಈ ರೀತಿ ಚಿಕ್ಕ ಪುಟ್ಟ ಅಚೀವ್ಮೆಂಟ್ ನಾನು ನನ್ನ ತಂದೆಯವರ ಆಶೀರ್ವಾದದಿಂದ ಮತ್ತು ಯೋಗದ ಒಂದು ಆಸಕ್ತಿ ನನಗೆ ಈ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಮೇಡಮ್, ನಿಮ್ಗೆ ಏಜ್ ಎಷ್ಟು ಅಂತ ಕೇಳ್ಬೋದಾ? ತುಂಬಾ ಚಿಕ್ಕ ವಯಸ್ಸಲ್ಲಿ 57 ಗೋಲ್ಡ್ ಮೆಡಲ್ ಅಂದ್ರೆ ಹಬ್ಬ. ನಾನೀಗ 24 ರನ್ನಿಂಗ್. ಓಕೆ, 24 ಅಲ್ಲಿ 56 ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂದ್ರೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮೇಡಮ್. ಮೊದಲಾಗಿ ಯೋಗನ ಯಾಕೆ ಮಾಡಬೇಕು? ಎಸ್, ಕರೆಕ್ಟ್. ತುಂಬ ಜನರಲ್ಲಿ ಇದು ಮಿಸ್ಕಾನ್ಸೆಪ್ಟ್ ಇರುತ್ತೆ. ವಯಸ್ಸಾದರೂ ಮಾಡಬೇಕು, ರಿಟೈರ್ಡ್ ಆದಮೇಲೆ ಮಾಡೋಕ್ಕೇನು ಕೆಲಸ ಇರೋದಿಲ್ಲ ಅಂತ ಯೋಗ ಮಾಡಬೇಕು, ಡಿಸೀಸ್ ಇದ್ದರೆ ಮಾಡಬೇಕು. ಸೊ ಇದೆಲ್ಲ ತಪ್ಪು ಕಲ್ಪನೆಗಳು ಯೋಗದ ಬಗ್ಗೆ ಇರೋದು. ಯಾವ ರೀತಿ ನಾವು ದೈನಂದಿನ ದಿನಚರ್ಯಗಳಲ್ಲಿ ಊಟ ಮಾಡ್ತೇವೆ, ನಿದ್ದೆ ಮಾಡ್ತೇವೆ, ಅದೇ ರೀತಿ ಯೋಗವು ಕೂಡ ದೈನಂದಿನ ಒಂದು ಆಕ್ಟಿವಿಟೀಸಲ್ಲಿ ಒಂದಾಗಿರ್ಬೇಕು. ಯಾಕಂದರೆ ಇದು ಮಾನಸಿಕ ಜೊತೆಗೆ ಶರೀರದ ಸದೃಢತೆಯನ್ನು ಕಾಪಾಡಿಸೋದು ಯೋಗ ಮಾತ್ರ. ಸೊ ಅದಕ್ಕೆ ಯೋಗ ಚಿಕ್ಕ ಮಕ್ಕಳು 8 ವರ್ಷದ ಮುಂದೆ ಇಂದ ಹಿಡ್ಕೊಂಡು 60-70 ಎಷ್ಟು ಹೆಲ್ದಿ ಆಗಿರ್ತೀವಿ ಅಷ್ಟು ತನಕ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಡಿಸೀಸ್ಡ್ ಇರಲಿ ಇಲ್ಲ ನೀವು ಹೆಲ್ದಿ ಇರಲಿ, ಪ್ರತಿಯೊಬ್ಬರಿಗೂ ಹೆಣ್ಣು ಗಂಡು ಅಥವಾ ರಿಲಿಜಿಯನ್ನು ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲ ಯೋಗಕ್ಕೆ. ಯೋಗ ಈಸ್ ಅ ಸೈನ್ಸ್. ಸೊ ಪ್ರತಿಯೊಂದು ಜೀವಿಗೂ ಕೂಡ ಯೋಗ ಈಗಿನ ಸಮಯದಲ್ಲಂತೂ ತುಂಬ ಅವಶ್ಯಕತೆ ಇದೆ. ಯೋಗ ಮಾಡೋದ್ರಿಂದ ಏನೇ ನಮ್ಮ ದೇಹಕ್ಕೆ ಲಾಭ ಇದೆ? ಯೋಗ ಮಾಡೋದ್ರಿಂದ ದೇಹಕ್ಕೆ ಮಾನಸಿಕ ತುಂಬ ಲಾಭಗಳಿವೆ. ಏನೇ ಶರೀರದ ಯಾವುದೇ ಆರ್ಥ್ರೈಟಿಸ್ ಇರಲಿ, ಜಾಯಿಂಟ್ ಪೇನ್ ಇರಲಿ, ಅಥವಾ ಶರೀರದ ಒಳಗಡೆ ಡಯಾಬಿಟೀಸ್, BP, ಅಸ್ಥಮಾ, ಹಾರ್ಟ್ ರಿಲೇಟೆಡ್ ಡಿಸೀಸ್, ಅಥವಾ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಇರ್ಬೋದು ಕಾನ್ಸ್ಟಿಪೇಷನ್, ಪೈಲ್ಸ್ ಇರಲಿ, ಗ್ಯಾಸ್ಟ್ರಿಕ್ ಟ್ರಬಲ್ ಇರಲಿ, ಸ್ಟ್ರೆಸ್, ಹೈಪರ್ ಟೆನ್ಷನ್, ಯಾವುದೇ ರೀತಿಯಾದ ತೊಂದರೆಗಳಿರಲಿ, ಇನ್ನರ್ ಆ್ಯಂಡ್ ಔಟರ್, ಇನ್ನರ್
ಪ್ರಾಬ್ಲಮ್ಸು ಡಿಸೀಸಸ್ಸು ಆಗ್ಬೋದು, ಇಲ್ಲ ಶರೀರದ ಹೊರಗಡೆ ಕೂಡ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಕಣ್ಣಿನ ಪ್ರಾಬ್ಲಮ್ ಆಗಿರ್ಬೋದು, ಪ್ರತಿಯೊಂದು ಸೆಲ್ಸ್, ಪ್ರತಿಯೊಂದು ಬಾಡಿ ಪಾರ್ಟ್, ಇನ್ನರ್ ಬಾಡಿ ಆರ್ಗನ್ಸ್ಗೆ ಪ್ರತಿಯೊಂದಕ್ಕೂ ಯೋಗ ಆಸನ ಅಥವಾ ಪ್ರಾಣಾಯಾಮ ಇಲ್ಲ ಮುದ್ರಾ ಪ್ರತಿಯೊಂದು ಕೂಡ ಈ ಒಂದು ಯೋಗದಲ್ಲಿ ಇದೆ. ಸೊ ಅದರಿಂದ ಮಾನಸಿಕ ಸದೃಢತೆಗೂ ಕೂಡ ಯೋಗ ತುಂಬ ಹೆಲ್ಪ್ ಆಗ್ತದೆ. ನೀವು ಎಷ್ಟು ವರ್ಷದ ಯೋಗವನ್ನು ಟ್ರೈನಿಂಗ್ ಮಾಡ್ತಾ ಇದ್ದೀರಾ? ನಾನು ಇನ್ನೂ ಕಲಿತಾನೇ ಇದ್ದೇನೆ. ಯೋಗ ಯಾವತ್ತೂ ಮುಗಿಯುವಂಥ ಟಾಪಿಕ್ ಅಲ್ಲ, ಇನ್ನೂ ಕಲಿಬೇಕು, ನಾನು ಇನ್ನೂ ಕಲಿತಾನೂ ಇದ್ದೇನೆ. ಕಲೀಲಿಕ್ಕೆ ಶುರು ಮಾಡಿ ಅಂತೂ ಆಯಿತು, ಒಂದು 20 years ಆಯ್ತು ನಾನು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದ್ದೆ ತುಂಬ ಯಂಗ್ ಏಜ್, 5-6 yearsಯಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಈಗಲೂ ಕಲಿತಾ ಇದ್ದೇನೆ. ಕಲಿಸ್ಲಿಕ್ಕೂ ಕೂಡ ನಾನು ಹೈಸ್ಕೂಲಿಂದ ನಾನು ಟ್ರೈನ್ ಮಾಡ್ತೇನೆ, ಮಕ್ಕಳಿಗೆ ಟ್ರೈನ್ ಮಾಡ್ತಿದ್ದೆ. ಈಗಂತೂ ನಾನು ಶ್ರೀ BM ಅಂಗನವಾಡಿಯಲ್ಲಿ ಬಂದಾಗಿಂದಂತೂ ಸ್ವಲ್ಪ ದೊಡ್ಡ ದೊಡ್ಡವರಿಗೆ ನಾನು ಯೋಗ ಜಾಸ್ತಿ ಹೇಳ್ಕೊಡ್ತೇನೆ. ಪೇಷಂಟ್ಸ್ಗಳಿಗೆ ಜಾಸ್ತಿ ಯೋಗ ಹೇಳ್ಕೊಡ್ತೇನೆ. ಓಕೆ, ಪೇಷಂಟ್ಸ್ ಏನು ಹೇಳ್ಕೊಡ್ತೀನಿ ಅಂದರೆ, ನೀವು ಯಾವುದೇ ಪೇಷಂಟ್ ಒಂದು ಸೀರಿಯಸ್ ಪೇಷಂಟ್ಸ್ ಆಗಿರ್ಬೋದು ಅಥವಾ ಮಾನಸಿಕ ಸ್ಥಿತಿ ಸರಳ ಪೇಷಂಟ್ ಯಾರಾದರೂ ನಿಮ್ಮ ಹತ್ರ ಅನುಭವ ಇದೆಯಾ ಒಂದು ಯೋಗದಿಂದ ಅವರು ಒಳ್ಳೆಯದಾಗಿರೋದು? ಹಾಂ ಇದೆ, ತುಂಬ ಜನ ಇದ್ದಾರೆ ಹಾಗೆ ಆ ರೀತಿ. ಯಾಕೆಂದರೆ ಮಾನಸಿಕ ಒತ್ತಡದಲ್ಲಿ ಇಟ್ಕೊಂಡು ಅವರಿಗೆ ನಾವು ಮನೇಲಿ ಹೋಗಿ ಮಾಡ್ರಿ ಅಂದರೆ ಮನೇಲೆ ಮತ್ತೆ ಅವ್ರು ಹೋದ್ಮೇಲೆ ಸೇಮ್ ಎನ್ವಿರಾನ್ಮೆಂಟಿಗೆ ಪ್ರಾಕ್ಟೀಸ್ ಮಾಡೋದಿಲ್ಲ. ಮನಸ್ಸಿಂದ ಯಾವಾಗ ಪ್ರಾಕ್ಟೀಸ್ ಮಾಡೋದಿಲ್ವೋ ಅದು ಶರೀರಕ್ಕೆ ಅನ್ವಯ ಆಗೋದಿಲ್ಲ. ಅದಕ್ಕೆ ಕಂಟಿನ್ಯೂ ಅವ್ರು ರೆಗ್ಯುಲರ್ ಕ್ಲಾಸಸ್ಗೆ ಬಂದು ನಮ್ಮಲ್ಲಿ ಅಂಗನವಾಡಿಯಲ್ಲಿ ಡೈಲಿ 6:30 ಇಂದ 7:30 ಕ್ಲಾಸಸ್ ಇರ್ತದೆ. ಅಲ್ಲವ್ರು ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ, ಈಗ ಶುರು ಮಾಡಿದವ್ರು ಯೋಗ ಇವತ್ತು ಸ್ಟಾಪ್ ಮಾಡೋದಿಲ್ಲ. ಸಪೋಸ್ ಕ್ಲಾಸ್ ಏನಾದರೂ ರಜೆ ಇದ್ದರೂ ಅವ್ರು ಮನೆಯಲ್ಲೇ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಆ ರೀತಿ ಕ್ಯೂರ್ ಆದವರು ಇದ್ದಾರೆ, ಕಂಪ್ಲೀಟಾಗಿ ಕ್ಯೂರ್ ಆದವರು ಇದ್ದಾರೆ. ಮಾನಸಿಕ ಇರಲಿ ಶಾರೀರಿಕ ಇರಲಿ, ಬ್ಯಾಕ್ ಪೇನ್ದವ್ರು ತುಂಬ ಜನ ಇದ್ರು, ಕಂಪ್ಲೀಟಾಗಿ ಕ್ಯೂರ್ ಆದವರು ಇದ್ದಾರೆ. ನೀ ಜಾಯಿಂಟ್ ಪೇನ್ದವ್ರು ಇದ್ರು, ಸರ್ವೈಕಲ್ ಸ್ಪಾಂಡಲೈಟಿಸ್ ಪ್ರಾಬ್ಲಮ್ದವ್ರು ಇದ್ರು, ಕಂಪ್ಲೀಟಾಗಿ ಕ್ಯೂರ್ ಆದವರು ಇದ್ದಾರೆ. ಬಂದು ಡೈಲಿ ಯೋಗ ಮಾಡ್ತಾರೆ. ಯೋಗಾಸನ ಅಂತಂದ್ರೆ ಏನು? ಯೋಗ ಅನ್ನೋ ಶಬ್ದ ಸಂಸ್ಕೃತ ಶಬ್ದ ಯುಜ್ ಇಂದ ಬಂದಿರೋದು. ಯುಜ್ ಅಂದರೆ ಯೂನಿಯನ್ ಆಗೋದು, ಯುನೈಟ್ ಆಗೋದು ಅಥವಾ ಒಂದು ಗೂಡುವಿಕೆ ಅಂತ ಹೇಳ್ತಾರೆ. ಸೊ ಯೋಗದ ಒಂದು ಡೆಫಿನೇಷನ್ ತುಂಬ ವಿಸ್ತಾರವಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರು ಯೋಗ ಕರ್ಮಸು ಕೌಶಲಂ, ಯೋಗ ಸಮತ್ವಂ ಉಚ್ಯತೆ ಯೋಗ ಅಂತ ಹೇಳಿದ್ದಾರೆ. ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದರೆ ಪ್ರತಿಯೊಂದು ಜೀವನದಲ್ಲಿ ಬರುವಂಥ ಸಿಚುವೇಶನಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಏನು ಬ್ಯಾಲೆನ್ಸ್ಡ್ ಇನ್ ಬಾಡಿ, ಮೈಂಡ್, ಇಮೋಷ್ನಲ್, ಇಂಟಲೆಕ್ಚುವಲ್, ಬಿಹೇವಿಯರ್, ಥಾಟ್ಸ್. ಈ ನಮ್ಮ ಒಂದು ದೈನಂದಿನ ಚಟುವಟಿಕೆಯಲ್ಲಿ ಅಥವಾ ಜೀವನದಲ್ಲಿ ಬರುವಂಥ ಒಂದು ಸಿಚುವೇಶನ್, ವೆದರ್ ಇಟ್ಸ್ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಆ ಸಿಚುವೇಶನ್ನ ನಾವು ಯಾವ ರೀತಿ ಸಮತ್ವವಾಗಿ ಬ್ಯಾಲೆನ್ಸ್ಡ್ ರೀತಿಯಲ್ಲಿ ತಗೊಳ್ತೇವೆ ಅನ್ನೋದನ್ನ ಶ್ರೀಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದೇ ರೀತಿ ಅವ್ರು ಕರ್ಮಯೋಗದ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವೇನು ಕರ್ಮ ಮಾಡ್ತೀರಾ, ಒಳ್ಳೆ ಕರ್ಮ ಮಾಡ್ತೀರಾ, ಅದೇ ಯೋಗ ಅಂತ ಹೇಳ್ತಾರೆ. ಪತಂಜಲಿ ಮಹರ್ಷಿ ಅಂದರೆ ಯೋಗದ ಪಿತಾಮಹ ಅಂತ ಹೇಳ್ತೇವೆ, ಅವರು ಹೇಳ್ತಾರೆ ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದರೆ ಮನಸ್ಸು, ಕಾನ್ಷಿಯಸ್ನೆಸ್. ಚಿತ್ತ ವೃತ್ತಿ ಅಂದರೆ ಫ್ಲಕ್ಚುಯೇಟಿಂಗ್, ಅಂದರೆ ನಮ್ಮ ಚಿತ್ತದ ಮನಸ್ಸಿನ ಕೆಲಸ ಅಂದರೆ ಚಂಚಲಗೊಳ್ಳೋದು ಅಥವಾ ತುಂಬ ಕಂಟಿನ್ಯೂ ಥಾಟ್ಸ್ ಮಾಡೋದು, ವಿಚಾರ ಮಾಡುವಂಥದ್ದು. ನಿರೋಧ ಅಂದರೆ ವೈಟ್ನಿಂಗ್, ಶಾಂತ ಮಾಡೋದು. ಸೊ ನಮ್ಮ ಮನಸ್ಸಿನ ಚಿತ್ತ ವೃತ್ತಿ ನಿರೋಧ, ನಮ್ಮ ಮನಸ್ಸಿನ ಒಂದು ಏಕಾಗ್ರತೆಯನ್ನು ಹೆಚ್ಚಿಸಿ ವೃತ್ತಿ ಫ್ಲಕ್ಚುಯೇಷನ್ ಆಗೋದು, ಚಂಚಲತೆಯನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವುದು ಅಂತ ಒಂದೇ ವಾಕ್ಯದಲ್ಲಿ ಪತಂಜಲಿಯವರು ತುಂಬ ಚೆನ್ನಾಗಿ ಪತಂಜಲಿ ಸೂತ್ರದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದೇ ರೀತಿ ಹೋದರೆ ತುಂಬ ಋಷಿ ಮುನಿಗಳಾಗಿರ್ಬೋದು ಅಥವಾ ದೇವರಾಗಿರ್ಬೋದು ಒಳ್ಳೆ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಯೋಗಕ್ಕೆ. ಅದರಲ್ಲಿ ನಾವು ಫಾಲೋ ಮಾಡೋದು ಪತಂಜಲಿ ಯೋಗ. ಅದರಲ್ಲಿ ಅಷ್ಟಾಂಗ ಯೋಗ ಅಂತಿದೆ. ಅಷ್ಟಾಂಗ ಅಂದರೆ ಅಷ್ಟ ಅಂದರೆ 8, ಯೋಗ ಅಂದರೆ ಅದರ ಸ್ಟೆಪ್ಸು. ಸೊ ನಾವು ಯೋಗಾಸನ ಏನು ಮಾಡ್ತೇವೆ ಅದು ಅಷ್ಟಾಂಗ ಯೋಗದ ಪ್ರಕಾರ 3ನೇ ಅಂಗ. ಮೊದಲನೇದು ಯಮ ನಿಯಮ, 3ನೇದು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಂಗಗಳಿವೆ. ಯಾವುದು ನಾವು ಯುನೈಟ್, ಅದನ್ನ ಹೇಳಿದೆ ಯೂನಿಯನ್ ಅಂತ ಹೇಳಿದೆ. ಆತ್ಮನಿಂದ ಪರಮಾತ್ಮನಿಗೆ ಹೋಗ್ಬೇಕಂದ್ರೆ ನಾವು ಈ 8 ಸ್ಟೆಪ್ಸ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸ್ಟೆಪ್ಸಲ್ಲಿ ಪ್ರತಿಯೊಂದು ಹಂತವಾಗಿ ನಾವು ಯಾವ ರೀತಿ ಅಳವಡಿಸ್ತಾ ಹೋಗ್ತೇವೆ, ಆವಾಗ ನಾವು ಒಂದು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಲೀನರಾಗ್ಬೋದು ಅಂಥೇಳಿ. ಯಮದಲ್ಲಿ ಮತ್ತೆ ಬರುತ್ತೆ ಸತ್ಯ ಪಾಲನೆ ಮಾಡಬೇಕು, ಅಹಿಂಸೆ, ಆಸ್ತೇಯ, ಅಪರಿಗ್ರಹ. ನಿಯಮದಲ್ಲಿ ಮತ್ತೆ ಇದು ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ.
ಈ ರೀತಿ ತುಂಬ ಡೀಟೇಲ್ ಆಗಿ ಪತಂಜಲಿ ಸೂತ್ರದಲ್ಲಿ ಅವರು ಯೋಗದ ಬಗ್ಗೆ, ಯೋಗ ಆಸನ ಅಂದರೆ ಆಸನಗಳಲ್ಲಿ 84 ಲಕ್ಷ ಆಸನಗಳು, ಅದು ಶರೀರದ ಒಂದು ಪಾಸ್ಚರ್ಸ್ ಅಥವಾ ಸ್ಥಿತಿಯನ್ನು ಮಾಡೋದು, ಭಂಗಿಯನ್ನು ಮಾಡೋದು, ಅದು ಯೋಗಾಸನ. ಯೋಗ ಸಂಪೂರ್ಣವಾಗಿ ಒಂದು ದೊಡ್ಡ ವಿಸ್ತಾರವಾದಂತಹ ಟಾಪಿಕ್. ಈಗ ನಾವು ಪ್ರೆಸೆಂಟ್ಲಿ ಈಗ ನಾವೆಲ್ಲ ಮಾಡ್ತಾ ಇರೋದೇನು, ಅಥವಾ ಈಗ ಜಗತ್ತಿನಲ್ಲಿ ಈಗ ನಮ್ಮ ಮಾನನೀಯ ಪ್ರಧಾನಮಂತ್ರಿ ಮೋದಿಜಿ ಅವರು ಯೋಗ ಡೇ ಅನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ತುಂಬ ಒಳ್ಳೆ ಅಪರ್ಚುನಿಟಿ ಕೊಟ್ಟರು. ಯೋಗ ಜನಗಂತೂ ಪೂರ್ತಿ ಆಶೀರ್ವಾದ ಅಂತ ಹೇಳ್ಬೋದು. ಬೆಳಕಿಗೆ ತಂದರು ಯೋಗ ಡೇ ಆಚರಣೆ ಮಾಡೋದ್ರ ಮೂಲಕ. ಸೊ ಅದರಲ್ಲಿ ನಾವೇನು ಮಾಡ್ತೇವೆ, ಅದು ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ. ಸೊ ಆಸನದಲ್ಲಿ ತುಂಬ ಆಸನಗಳಿವೆ. ಅದರಲ್ಲಿ ಥೆರಪೆಟಿಕ್ ಆಸನಗಳಂದರೆ ಆರೋಗ್ಯಕ್ಕೆ ಸುಧಾರಿಸುವಂಥ ಆಸನಗಳನ್ನು ನಾವು ಬೇಸಿಕ್ ಆಗಿ ಶುರು ಮಾಡ್ಬೋದು. ಅದರಲ್ಲಿ ಸಿಂಪಲ್ ಆಗಿ ಅದರಲ್ಲಿ ಮೆಡಿಟೇಟಿವ್ ಪೋಸ್ಚರ್ಸ್ ಬರುತ್ತೆ. ಅಂದರೆ ನಾವು ಧ್ಯಾನ ಪ್ರಾಣಾಯಾಮ ಮಾಡಬೇಕಿದ್ರೆ ಯಾವ ರೀತಿ ಕುಳಿತುಕೊಳ್ಳುವಂಥ ಮಾಡೋ ಪೋಸ್ಚರ್ ತಗೊಂಡು ಯಾವ ರೀತಿ ನಾವು ಧ್ಯಾನಕ್ಕೆ ಹೋಗ್ಬೋದು ಅಥವಾ ಪ್ರಾಣಾಯಾಮವನ್ನು ಮಾಡ್ಬೋದು. ಅದಾದ ನಿಂತ್ಕೊಂಡು ಮಾಡುವ ಆಸನಗಳು, ಮಲ್ಕೊಂಡು ಮಾಡುವ ಆಸನಗಳು, ಮಲ್ಕೊಂಡಲ್ಲೂ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ, ಬೆನ್ನಿನ ಮೇಲೆ ಮಲಗಿ ಆಸನ ಮಾಡುವಗಳು. ಈ ರೀತಿ ಆಸನಗಳಲ್ಲಿ ತುಂಬ ವೇರಿಯೇಷನ್ಸ್ ಬರುತ್ತೆ. ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಲ್ಯಾಟ್ರಲ್ ಬೆಂಡಿಂಗ್, ಸ್ಟ್ರೆಚಿಂಗ್, ಟ್ವಿಸ್ಟಿಂಗ್, ತುಂಬ ವೇರಿಯೇಷನ್ಸ್ ಇದೆ. ಅದರಲ್ಲಿ ನಾವು ಹೆಲ್ತ್ ಕಂಡೀಷನ್ ನೋಡಿ ಯಾರು ಯಾವುದನ್ನು ಮಾಡ್ಬೋದು ಅಂಥೇಳಿ ಅವರಿಗೆ ನಾವು ಹೇಳ್ಕೊಡ್ಬೋದು. ಪರ್ಸನ್ ಹೆಲ್ದಿ ಆಗಿದ್ದರೆ ಯಾವ ಆಸನಗಳನ್ನು ಶುರು ಮಾಡ್ಬೋದು. ಶುರು ಮಾಡಬೇಕಿದ್ರೆ ಯಾವತ್ತು ಲೂಸ್ನಿಂಗ್ ಎಕ್ಸಸೈಸಿಂದ ಮಾಡಬೇಕು. ಅಂದರೆ ಬಾಡಿ ಯೋಗ ಬೆಳಿಗ್ಗೆ ಮಾಡಿದಷ್ಟು ಒಳ್ಳೆಯದು. ಯಾಕಂದರೆ ಎನ್ವಿರಾನ್ಮೆಂಟ್ ತುಂಬ ಫ್ರೆಶ್ ಆಗಿರುತ್ತೆ, ಆಕ್ಸಿಜನ್ ಪ್ರಮಾಣ ವಾತಾವರಣದಲ್ಲಿ ಒಳ್ಳೆಯದಾಗಿರುತ್ತೆ, ಶುದ್ಧವಾಗಿರುತ್ತೆ. ಮನಸ್ಸು ಬೆಳಗ್ಗೆ ಎದ್ದಾಗ ಪೂರ್ತಿ ಖಾಲಿ ಆಗಿರುತ್ತೆ. ಯಾಕಂದ್ರೆ ನಾವು ಮಲಗಿ ಆದಮೇಲೆ ಎದ್ಮೇಲೆ ಯಾವುದೇ ವಿಚಾರಗಳು, ಚಿಂತೆ, ನಂಗೆ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಪಟ ಫಾಸ್ಟ್ ಚಿಂತೆಗಳಿರಲ್ಲ ಮನಸ್ಸಲ್ಲಿ. ಶಾಂತವಾಗಿರೋದ್ರಿಂದ ಆ ಟೈಮಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯೋಗಾಸನ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಆ ಸಮಯಕ್ಕೆ ನಾವು ಅನುಗುಣವಾಗಿ ಮಾಡಿದ್ರೆ ಅದ್ರ ಬೆನಿಫಿಟ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಬೆಳಿಗ್ಗೆ ಮಾಡಬೇಕು ಅಂತ ಹೇಳ್ತಾರೆ. ಖಾಲಿ ಹೊಟ್ಟೆನೂ ಇರುತ್ತೆ. ಯಾಕಂದರೆ ಯೋಗ ಮಾಡಬೇಕಿದ್ರೆ ಯಾವತ್ತೂ ನಾವು ಉಂಡ್ಕೊಂಡು ಮಾಡಬಾರ್ದು. ಹೊಟ್ಟೆ ಮೇಲೆಲ್ಲ ಪ್ರೆಷರ್ ಬೀಳುತ್ತೆ. ಅದಕ್ಕೆ ಖಾಲಿ ಹೊಟ್ಟೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಬೆಳಗಿನ 6ರಿಂದ 7 ಅಥವಾ 6:30ಯಿಂದ 7:30, ಇನ್ನೂ ಬ್ರಹ್ಮ ಮುಹೂರ್ತದಲ್ಲೂ ಮಾಡ್ಬೋದು 4ರಿಂದ 5. ಅದು ಇನ್ನೂ ತುಂಬ ಒಳ್ಳೆಯದು. ಅದು ಬಟ್ ಇಟ್ ಟೇಕ್ಸ್ ಟೈಮ್. ಅದಕ್ಕೆ ತುಂಬ ಸಾಧನೆ ಬೇಕು. ಅಷ್ಟು ಬೇಗ ಅದು ಮನಸ್ಸಿನಲ್ಲಿ ಅಥವಾ ಆ ರೀತಿ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಬೆಳಗಾವಿ ಒಂದು ವಾಹಿನಿ ಮೂಲಕ ಒಂದು ಯೋಗಾಸನವನ್ನು ಕಲಿಸಿದ್ರೆ ಬೇಸಿಕ್ ಆಗಿ ಯಾವೊಂದು ಯೋಗಾಸನವನ್ನು ಮೊದಲನೇದಾಗಿ ಶುರು ಮಾಡುವಂತ ಇಷ್ಟಪಡ್ತೀರಾ? ಮೊದಲನೇದಾಗಿ ಯಾರು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋರು ಕೂಡ ವಾರ್ಮಪ್ ಎಕ್ಸಸೈಸನ್ನು ಮಾಡಬೇಕು. ಯಾಕಂದರೆ ಬಾಡಿ ಸ್ಟಿಫ್ನೆಸ್ ಹೋಗಬೇಕಿದ್ರೆ ಮೊದಲು ನಾವು ಮಾಡಬೇಕಾಗಿರೋದು ಲೂಸ್ನಿಂಗ್ ಎಕ್ಸಸೈಸ್. ಲೂಸ್ನಿಂಗ್ ಎಕ್ಸಸೈಸ್ ನಿಂತ್ಕೊಂಡು ಕೂತ್ಕೊಂಡು ಮಾಡ್ಬೋದು. ಅದರಲ್ಲಿ ಎಲ್ಲ ಮೇಜರ್ ಜಾಯಿಂಟ್ಸಿಗೆ ನಾವು ಹೇಳ್ಕೊಡ್ತೇವೆ. ಆ್ಯಂಕಲ್ ಜಾಯಿಂಟ್, ನೀ ಜಾಯಿಂಟ್, ವೇಸ್ಟ್ ರೀಜನ್, ಈ ರೀತಿ ಶೋಲ್ಡರ್ ಜಾಯಿಂಟ್, ಆಲ್ಬೋ ಜಾಯಿಂಟ್, ವ್ರಿಸ್ಟ್ ಜಾಯಿಂಟ್, ನೆಕ್ ಮಸಲ್ಸ್, ಈ ರೀತಿ ನಾವು ಪ್ರತಿಯೊಂದು ಜಾಯಿಂಟ್ಸನ್ನು ಸ್ಟಿಫ್ನೆಸ್ಸನ್ನು ಫಸ್ಟು ರಿಮೂವ್ ಮಾಡಬೇಕು. ಸೊ ಬಾಡಿ ಫ್ಲೆಕ್ಸಿಬಲ್ ಆದಮೇಲೆ ಯು ಕ್ಯಾನ್ ಗೋ ಫಾರ್ 1 to 3 ರೌಂಡ್ಸ್ ಆಫ್ ನಾವು ಡೈಲಿ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬೇಕು. ಸೂರ್ಯ ನಮಸ್ಕಾರದಲ್ಲಿ ಬಹಳ ಲಾಭ ಇದೆ. ಅದು ಬೆಳಗ್ಗೆ ಹೊತ್ತಿನಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು. ಸೂರ್ಯ ನಮಸ್ಕಾರ ಇಸ್ ವೆರಿ ಗುಡ್ ಫಾರ್ ಹಾರ್ಟ್ ರೀಜನ್. ಹಾರ್ಟು ತಮ್ಮ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾವು ಕಂಟಿನ್ಯೂ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬ್ಲಡ್ ಒಂದು ಸರ್ಕ್ಯುಲೇಷನ್ ಏನಿದೆ ಬಾಡಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ಹಾರ್ಟಿಗೆ ನಾವು ಸಪೋರ್ಟ್ ಮಾಡ್ದಂಗಾಗುತ್ತೆ, ಅದಕ್ಕೆ ಫಂಕ್ಷನ್ ಈಸಿಯಾಗಿ ಮಾಡಲಿಕ್ಕೆ. ಜೊತೆಗೆ ಪ್ರತಿಯೊಂದು ಬಾಡಿ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಬಾಡಿಯಲ್ಲಿ ಎಲ್ಲೂ ಪೇನ್ ಇರೋದಿಲ್ಲ, ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಒಬೆಸಿಟಿ ಇದ್ದರೆ ಸೂರ್ಯ ನಮಸ್ಕಾರ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡೋದ್ರಿಂದ ಒಬೆಸಿಟಿ ಕಡಿಮೆ ಆಗ್ಬೋದು. ಈಗಿನ ಮಕ್ಕಳಲ್ಲಿ ಒಟ್ಟು ಹಸು ಇರೋದಿಲ್ಲ, ಅವರಿಗೆ ಇಷ್ಟವಾದ ತಿಂಡಿಗಳೇ ಬೇಕು, ಅವಾಗೇ ಅವ್ರು ತಿನ್ನೋರು. ಬಟ್ ಸೂರ್ಯ ನಮಸ್ಕಾರ ಒಂದು 4 ರೌಂಡ್ ಹಾಕಿದರೆ ಮನೆಯಲ್ಲಿ ಏನು ತಿಂಡಿ ಇರುತ್ತಲ್ಲ, ಈಗ ನಾವು ಚಪಾತಿ ರೊಟ್ಟಿ ಅಂತ ಈಗಿನ ಮಕ್ಕಳು ತಿನ್ನೋದಿಲ್ಲ. ಹಸು ಆದ ತಕ್ಷಣ ಮಕ್ಕಳು ಏನು ಮನೇಲಿದೆ ಅದು ತುಂಬ ಚೆನ್ನಾಗಿ ತಿಂತಾರೆ. ಸೊ ಸೂರ್ಯ ನಮಸ್ಕಾರ ಆಯುಧ ಅಂತ ಹೇಳ್ಬೋದು ಈಗಿನ ಕಾಲದ ಮಕ್ಕಳಿಗೆ ಕರೆಕ್ಟ್ ಫುಡ್ ಫಾಲೋ ಮಾಡಲಿಕ್ಕೆ. ಯಾಕಂದರೆ ಫಾಸ್ಟ್ ಫುಡ್ ಅಷ್ಟು ಹೊಟ್ಟೆ ತುಂಬೋದಿಲ್ಲ, ಅದಕ್ಕೆ ಅದು ತುಂಬ ಒಳ್ಳೆಯದು. ಸೂರ್ಯ ನಮಸ್ಕಾರ ಒಂದು 4 ರೌಂಡ್ ಮಾಡ್ಬೋದು. ಅದರಲ್ಲೂ ಸ್ಟೆಪ್ಸ್ ಇದ್ದಾವೆ. ಸೂರ್ಯ ನಮಸ್ಕಾರದಲ್ಲಿ ಅಷ್ಟಾಂಗ ಸೂರ್ಯ ನಮಸ್ಕಾರ ಇದೆ, ಆಮೇಲೆ ಚಂದ್ರ ನಮಸ್ಕಾರನೂ ಇದೆ, ಅದು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಲೋ ಬ್ಯಾಕ್ ಪೇನ್ ಇದ್ದವರು, ಹಾರ್ಟ್ ಸರ್ಜರಿ ಆದವರು,
ಅಬ್ಡೋಮೆನ್ ಸರ್ಜರಿ ಆದವರು, ಪ್ರೆಗ್ನೆಂಟ್ ವುಮೆನ್, ಡ್ಯೂರಿಂಗ್ ಪೀರಿಯಡ್ಸ್, ಇವರು ಸೂರ್ಯ ನಮಸ್ಕಾರ ಅವಾಯ್ಡ್ ಮಾಡಬೇಕು. ಯಾಕಂದರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ. ಸೊ ಮಿಕ್ಕಿದವರು ಮಕ್ಕಳು ಕೂಡ ಸೂರ್ಯ ನಮಸ್ಕಾರ ಮಾಡ್ಬೋದು. ಅವ್ರಿಗೆ ಕಂಪ್ಲೀಟ್ ಆಗಿ ಮಕ್ಕಳು ಡಲ್ ಇದ್ದರೆ ಅವರಲ್ಲಿ ಒಂದು ಆ್ಯಕ್ಟಿವ್ನೆಸ್ ಬರುತ್ತೆ, ಎನರ್ಜಿ ಬಂದಂಗೆ ಆಗುತ್ತೆ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋದ್ರಿಂದ. ಸೂರ್ಯ ನಮಸ್ಕಾರ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸ್ಟ್ಯಾಂಡಿಂಗ್ ಆಸನ ಮಾಡ್ಬೋದು, ವೃಕ್ಷಾಸನ, ತಾಡಾಸನ. ಈ ಆಸನಗಳು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕಂದರೆ ಅವರಲ್ಲಿ ಹೈಟ್ ಬೆಳವಣಿಗೆ ಆಗಲಿಕ್ಕೆ ಮಕ್ಕಳಲ್ಲಿ ತುಂಬ ಒಳ್ಳೆಯ ಆಸನಗಳು, ಸ್ಟ್ಯಾಂಡಿಂಗ್ ಆಸನ ನಾವು ಮಾಡ್ತೇವೆ. ಸ್ಪೈನಿಗೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ತ್ರಿಕೋನಾಸನ, ಆಮೇಲೆ ಅರ್ಧಕಟಿ ಚಕ್ರಾಸನ, ಇವೆಲ್ಲ ಬ್ಯಾಕ್ ಪೇನಿಗೆ. ಈಗ ಕಂಟಿನ್ಯೂ ಎಲ್ಲ ಸಾಫ್ಟ್ವೇರ್ ಆಗಿರೋದ್ರಿಂದ ಎಲ್ಲ ಕಡೆ ಕೂತ್ಕೊಂಡು ಕೆಲಸ ಮಾಡಿ ಬ್ಯಾಕ್ ಪೇನ್, ಸರ್ವೈಕಲ್ ಪ್ರಾಬ್ಲಮ್ ಈಸ್ ಕಾಮನ್ ಫಾರ್ ಆಲ್ ದ ಸಾಫ್ಟ್ವೇರ್ IT ಸೆಕ್ಟರ್ ಪೀಪಲ್. ಸೊ ಅವರು ಕಂಟಿನ್ಯೂ ಬರೀ ನಿಂತ್ಕೊಂಡಲ್ಲೇ ಸ್ವಲ್ಪ ಸ್ಟ್ರೆಚಸ್, ಸೈಡ್ ಬೆಂಡ್ ಆದರೆ ಕಂಪ್ಲೀಟ್ ಆಗಿ ಡೈಲಿ 2 minutes ಅವ್ರು ಸ್ಪೆಂಡ್ ಮಾಡಿದ್ರು ಆಸನಕ್ಕೆ, ಪೂರ್ತಿ ಸೆಷನ್ ಅಲ್ಲ ಸ್ಪೆಂಡ್ ಮಾಡಿದರೆ ಪೂರ್ತಿಯಾಗಿ ಅವರು ಲೋ ಬ್ಯಾಕ್ ಪೇನ್ ಅಥವಾ ಸರ್ವೈಕಲ್ ಸ್ಪಾಂಡಲೈಟಿಸ್, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನೆಕ್ಕೆಲ್ಲ ಸ್ಟಿಫ್ ಆಗಿ ಹೋಗ್ಬಿಡುತ್ತೆ. ಸೊ ಅವ್ರಿಗೆ ತುಂಬ ಒಳ್ಳೆಯದು. ಕೂತ್ಕೊಂಡು ಆಸನ ಮಾಡ್ಬೋದು. ವಕ್ರಾಸನ, ಅರ್ಧಮಚಂದ್ರಾಸನ, ಡಯಾಬಿಟಿಸ್ಗೆ ರಾಮಬಾಣ. ಈ ಆಸನಗಳು, ಈ ಆಸನ ಮೇಲೆ ತುಂಬ ರಿಸರ್ಚ್ ಆಗಿ ಈ ಆಸನ ಮಾಡೋದ್ರಿಂದ ಡಯಾಬಿಟಿಸ್ ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬಂದಿದ್ದು ಇದೆ. ಈ ಆಸನ ಮಾಡೋದ್ರಿಂದ ಬೆಲ್ಲಿ ಫ್ಯಾಟು ಕಡಿಮೆ ಆಗ್ತದೆ. ಸೊ ಈ ಆಸನ ಇದೇ ರೀತಿ ಗ್ಯಾಸ್ಟ್ರಿಕ್ ಟ್ರಬಲ್ ಇರಲಿ, ಕಾನ್ಸ್ಟಿಪೇಷನ್ ಇರಲಿ, ಈ ರೀತಿ ತುಂಬ ಕೂತ್ಕೊಂಡು ಮಾಡೋದ್ರಿಂದ ಈ ಆಸನಗಳು ತುಂಬ ಬೆನಿಫಿಷಿಯಲ್. ಅದೇ ರೀತಿ ಮಲ್ಕೊಂಡು ಆಸನಸ್ ಮಾಡ್ಬೋದು. ಎಲ್ಲ ಆಸನ ಮುಗಿದ್ಮೇಲೆ ಸ್ವಲ್ಪ ಶವಾಸನಕ್ಕೆ ಹೋಗ್ಬೇಕು. ನಾವು ವಾರ್ಮ್ ಅಪ್, ಸೂರ್ಯ ನಮಸ್ಕಾರ, ಆಸನ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಶವಾಸನ ಹಾಕಿ ಅದ ನಂತರ ಲಾಸ್ಟಿಗೆ ಪ್ರಾಣಾಯಾಮ ಮಾಡಬೇಕು. ಶರೀರ ನಮ್ಮ ಪೂರ್ತಿ ಫ್ಲೆಕ್ಸಿಬಲ್ ಆಗಿ ನಾವು ಶರೀರಕ್ಕೆ ಒಂದು ಸ್ಥಿತಿ ಅಥವಾ ಸ್ಥಿರವಾಗಿ ಬಂದಮೇಲೆ ಅದನ್ನು ಒಂದು ಕಡೆ ಕೂರಿಸಿದ ಮೇಲೆ ಶರೀರದ ಒಂದು ಸ್ಥಿರತೆ ಬರುತ್ತೆ. ಅದಾದಮೇಲೆ ನಾವು ಕೂತ್ಕೊಂಡು ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಆಗ್ತದೆ. ಆಮೇಲೆ ನಾವು ಬ್ರೀತಿಂಗ್ ಮೇಲೆ ವರ್ಕ್ ಮಾಡಬೇಕು. ಅದೇ ಪ್ರಾಣಾಯಾಮ ಅಂದರೆ ಪ್ರಾಣದ ಆಯಾಮ. ಬ್ರೀದಿಂಗಿಗೆ ಒಂದು ನಾವು ಟೆಕ್ನಿಕ್ ಹೇಳಿಕೊಡ್ತೇವೆ. ಅದೇ ರೀತಿ ನಾವು ಬ್ರೀದಿಂಗನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಶಾಂತತೆ ಹೆಚ್ಚುತ್ತೆ. ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್, ರೈಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಇಂಪ್ರೂವ್ ಆಗುತ್ತೆ. ಯಾವುದೇ ಫೀಲ್ಡ್, ಮಕ್ಕಳಲ್ಲೂ ಅಷ್ಟೇ ಅಥವಾ ಬಿಸ್ನೆಸ್ ಮಾಡೋರಲ್ಲಾಗಲಿ, ವರ್ಕ್ ಮಾಡೋರಲ್ಲಾಗಲಿ, ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿಸೋರಿಗೆ ಯಾವ ರೀತಿ ಡಿಸಿಷನ್ ತಗೋಬೇಕು, ಏನು ತಗೋಬೇಕು, ರೈಟ್ ಡೈರೆಕ್ಷನ್ ಅವರಿಗೆ ತಗೊಳ್ಳೋಕ್ಕೆ ಈಸಿ ಆಗ್ತದೆ. ಸೊ ಮೈಂಡ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ರಾಣಾಯಾಮ ತುಂಬ ಒಳ್ಳೆಯದು. ಕಂಪ್ಲೀಟ್ ಆಗಿ ಮೈಂಡ್ ಕಾಮ್ ಡೌನ್ ಆಗ್ತದೆ. ಅದಾದಮೇಲೆ ಸ್ವಲ್ಪ ಮೆಡಿಟೇಷನ್ ಮಾಡಿ ಓಂ ಚಾಂಟಿಂಗ್ ತುಂಬ ಇಂಪಾರ್ಟೆಂಟ್. ಓಂ ಚಾಂಟಿಂಗ್ ಎಷ್ಟು ಮಾಡ್ತೀರಾ ಅಷ್ಟು ನಿಮ್ಮ ಥ್ರೋಟ್ ರೀಜನ್ಗಾಗಲಿ, ನಿಮ್ಮ ಬ್ರೈನ್ ರೀಜನ್ಗಾಗಲಿ ಬಹಳ ಒಳ್ಳೆಯದು. ಮನಸ್ಸನ್ನು ಸಂಪೂರ್ಣವಾಗಿ ಸಮತೋಲನಕ್ಕೆ ತಂದು ಶಾಂತವಾಗಿರಿಸ್ತದೆ. ಯಾವುದೇ ರೀತಿ ನಿಮಗೆ ಸಿಟ್ಟು ಬರೋದಾಗಲಿ, ಇದು ತುಂಬ ಈಗ ಅಂತೂ ಶರೀರದ ವ್ಯಾಧಿ ಜೊತೆಗೆ ಮನಸ್ಸಿನ ವ್ಯಾಧಿಗಳು ಬಹಳ ಬೇಗ ಚಿಕ್ಕ ವಿಷಯಕ್ಕೆ ಸಿಟ್ಟು ಬರೋದು, ಇರಿಟೇಟ್ ಆಗೋದು ಮಕ್ಕಳಲ್ಲಿ ಬಹಳ ಕಂಡು ಬರ್ತದೆ. ತಂದೆ ತಾಯಿಗೂ ಅವರು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸ್ವಲ್ಪ ಏನು ಬೇಕು ಬೇಡ ಸಿಟ್ಟು ಬಂತು 2 days ಹಂಗೆ ರೂಮಲ್ಲಿ ಇದ್ಬಿಡ್ತಾರೆ. ಸೊ ಮಕ್ಕಳು ಕೂಡ ಪ್ರಾಣಾಯಾಮ ಭಾಳ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿ ಇಮೋಷ್ನಲಲ್ಲಿ ಏನು ಫ್ಲಕ್ಚುಯೇಷನ್ ಇರುತ್ತೆ, ಸಿಟ್ಟು ಬರೋದು, ಏನೋ ಯಾರಿದ್ದಾರೆ ಏನು ನೋಡದೆ ಸೀದಾ ಗೊತ್ತಿಲ್ಲದೇ ಮಾತಾಡ್ಬಿಡೋದು, ಇವೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸೊ ಈ ರೀತಿ ನಾವು ಯೋಗವನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು 1 hour. ಮೇಡಮ್, ನಿಮ್ಮ ಫಾದರ್ ಬಗ್ಗೆ ಏನಾದರೂ ಹೇಳಿಲ್ಲ ಅಂದರೆ ಅವರು ಕೂಡ ಯೋಗಾಸನ ಮಾಡಿಲ್ಲ, ಅವರು ಇನ್ಸ್ಪಿರೇಷನ್ ಅಂತ ನೀವು ಹೇಳ್ತೀವಿ. ಅವ್ರು ಯಾವ ರೀತಿಯಾಗಿ ಯೋಗಾಸನವನ್ನು ಶುರು ಮಾಡಿದ್ರು, ನಿಮಗೆ ಹೇಗೆ ಒಂದು ಆಸಕ್ತಿ ಬಂತದ್ರ ಮೇಲೆ? ಅಪ್ಪ ಅಮ್ಮ ಉಡುಪಿಯವರು. ಅಪ್ಪ 10th ಆದಮೇಲೆ ಮೊದಲೆಲ್ಲ ದೊಡ್ಡ ಫ್ಯಾಮಿಲಿ, ಅದಕ್ಕೆ ಅಪ್ಪ ಬೆಳಗಾಮಲ್ಲಿ ಬಂದು ಸೆಟ್ಲ್ ಆದರು. ಚಿಕ್ಕ ಪಾನ್ ಶಾಪ್ ಅಂಗಡಿ ಇತ್ತು ಅಪ್ಪರದು. ಆಮೇಲೆ ಅವ್ರಿಗೆ ಯಾರೂ ಪರಿಚಯ ಇರಲಿಲ್ಲ ಬೆಳಗಾವಿಯಲ್ಲಿ. ಚಿಕ್ಕ ಪಾನ್ ಶಾಪಲ್ಲೇ ಅವರು ಅದನ್ನೇ ನಡೆಸ್ತಾ ಇದ್ರು, ಯಾರೋ ಕೈ ಕೆಳಗಡೆ. ಆಮೇಲೆ ಅವರು ನಿಧಾನಕ್ಕೆ ಇದು ರನ್ನಿಂಗ್ ಶುರು ಮಾಡಿದ್ರು, ಸೈಕ್ಲಿಂಗ್ ಶುರು ಮಾಡಿದ್ರು, ಜಿಮ್ ಶುರು ಮಾಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ, ಬಟ್ ಆದರೂ ಏನಾದರೂ ಮಾಡಬೇಕು, ಶರೀರಕ್ಕೆ ದಂಡನೆ ಇರಬೇಕು, ಈ ರೀತಿಯ ಆಸಕ್ತಿ ಅವರಿಗೆ. ಆಮೇಲೆ ನಾನು ಅದೇ ಹೇಳ್ದಲ್ಲ, ಕಾಮನ ಬಿಲ್ಲು ಅಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವಿ ಬಂದಿತ್ತು. ಅವರು ಆ ಮೂವಿನ ನೋಡಿದರು. ಆವಾಗ ರಾಜ್ಕುಮಾರ್ ಸರ್ ಆ ಮೂವಿಯಲ್ಲಿ ತುಂಬ ಯೋಗಾಸನಗಳನ್ನು, ನವಳಿ ಅನ್ನೋಂಥ ಷಟ್ಕ್ರಿಯಾದಲ್ಲಿ ನವಳಿ ಒಂದು, ಅದನ್ನು ಅವ್ರು ಮಾಡಿದರು. ಅದು ನಮ್ಮ ತಂದೆಯವ್ರಿಗೆ ತುಂಬ ಇನ್ಸ್ಪಿರೇಷನ್ ಆಯಿತು. ಶರೀರವನ್ನು ಈ ರೀತಿ ಎಲ್ಲ ನಾವು ಉಪಯೋಗಿಸ್ಕೊಳ್ಬೋದಲ್ಲ,
ಈ ರೀತಿ ಎಲ್ಲ ಬೆಂಡ್ ಮಾಡ್ಬೋದು ಅಂತ. ಆಮೇಲೆ ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಅವ್ರು ಬೆಳಗಾಮಲ್ಲಿ ಯಾರು ಯೋಗ ಟೀಚರ್ ಇದ್ದಾರೆ ಅಂತೆಲ್ಲ ಹುಡ್ಕಕ್ಕೆ ಶುರು ಮಾಡಿದರು. ಆವಾಗ ಅವರಿಗೆ ಹನುಮಂತರಾವ್ ಸಾವಂತ್ ಅಂತ ಗುರುಜಿ ಸಿಕ್ಕಿದ್ರು. ಆವಾಗ ಅವರು ಸ್ವಲ್ಪ ಏಜ್ಡ್ ಇದ್ರು ಆ ಗುರುಜಿ, ಬಟ್ ಆದರೂ ಅವ್ರ ಕೈ ಕೆಳಗಡೆ 2 years 2 ವರ್ಷಗಳ ಕಾಲ ಅವರು ಅಪ್ಪಾಜಿ ಟ್ರೈನಿಂಗ್ ತಗೊಂಡ್ರು. ಅದಾದಮೇಲೆ ಯಾರು ಅಷ್ಟು ಅನ್ನೋದೇ ಹೇಳಿಲ್ಲ, ಈಗ 37 ವರ್ಷಗಳ ಹಿಂದೆ ಅವಾಗ ಮತ್ತೆ ಯಾರು ಬೆಳಗಾಮಲ್ಲಿ ಯೋಗ ಟೀಚರ್ಸ್ ಗುರುಜಿ ಇರಲಿಲ್ಲ. ಆಮೇಲೆ ಅಪ್ಪಾಜಿನೇ ಎಲ್ಲ ಬುಕ್ಸ್ ನೋಡಿಕೊಂಡು ಓದ್ಕೊಂಡು ಏನೇನೋ ಮಾಡಿಕೊಂಡು ಅವರೇ ಯೋಗ ಮಾಡೋಕ್ಕೆ ಶುರು ಮಾಡಿದ್ರು. ಸ್ವತಃ ಬುಕ್ಸ್ ನೋಡೋದು ಮಾಡೋದು. ಆಗಿನ ಕಾಲದಲ್ಲಿ ಟಿ ವಿ ಇರಲಿಲ್ಲ, ಮೊಬೈಲ್ ಯೂಟ್ಯೂಬ್ ಏನೂ ಇರಲಿಲ್ಲ. ಸೊ ಬುಕ್ಸ್ ನೋಡೋದು ಓದೋದು, ಆ ಬುಕ್ಸಲ್ಲಿ ಹೇಗೆ ಹೇಳಿದಾರೆ ಆ ರೀತಿ ತಮ್ಮ ಶರೀರವನ್ನು ಅವ್ರು ಮಡಚೋದು, ಬೆಂಡ್ ಮಾಡೋದು, ಫೋಲ್ಡ್ ಮಾಡೋದು, ಸ್ಟ್ರೆಚ್ ಮಾಡೋದು ಮಾಡ್ತಾಯಿದ್ರು. ಅದೇ ರೀತಿ ಮಾಡ್ತಾ ಮಾಡ್ತಾ ಹೀಗೆ ಫ್ರೆಂಡ್ ಸರ್ಕಲ್ ಆಯಿತು ಅವ್ರದ್ದು ಕಲಿತಾ ಕಲಿತಾ. ಆಮೇಲೆ ಅಪ್ಪ ನಿಧಾನಕ್ಕೆ ಫಸ್ಟ್ ಅವರು ಮಹಾರಾಷ್ಟ್ರಕ್ಕೆ ಕಾಂಪಿಟೇಷನ್ಗೆ ಹೋಗಿದ್ರು. ನಮ್ಮ ಜರ್ನಿ ಹೀಗೆ ಕಾಂಪಿಟೇಷನ್ ಥ್ರೂನೇ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಅಪ್ಪ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿದ್ರು, ಅಲ್ಲಿ ಫಸ್ಟ್ ರ್ಯಾಂಕ್ ಬಂದರು. ಆವಾಗ ಅಪ್ಪಾಜಿಗೆ ಇನ್ನೂ ಆಸಕ್ತಿ ಹೆಚ್ಚಾಯಿತು. ಅದೇ ರೀತಿ ಅವರು ವಾಪಸ್ ಬಂದ ಮೇಲೆ ಇಲ್ಲಿ ಇನ್ನೂ ಜನಕ್ಕೆ ಹೇಳ್ಕೊಡ್ತಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದರು. ಫಸ್ಟ್ ಅವ್ರ ಕ್ಲಾಸಸ್ ಜೈನ್ ಬಸ್ತಿಯಲ್ಲಿತ್ತು, ಅಲ್ಲಿಯೂ ಸುಮಾರು ಜನಕ್ಕೆಲ್ಲ ಕಲಿಸಿದ್ರು. ಅಲ್ಲೇ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಅದೇ ರೀತಿ ಆಮೇಲೆ ನಂತರ ಶ್ರೀಮಾತಾ ಯೋಗ ಮಂದಿರದಲ್ಲಿ ಅವರು ಕ್ಲಾಸಸ್ ಸ್ಟಾರ್ಟ್ ಮಾಡಿದರು. ಈಗ ಶ್ರೀ ಮುರಳೀಧರ ಯೋಗ ಗುರುಕುಲ ಅಲ್ಲಿ ಕ್ಲಾಸಸ್ ನಡೀತಾ ಇದೆ ಪ್ರೆಸೆಂಟ್ಲಿ 3 ಬ್ಯಾಚಸ್ಸು. ಚಿಕ್ಕ ಮಕ್ಕಳದ್ದು ಬೇರೆ ಇದೆ, ಅದು ಅಡ್ವಾನ್ಸ್ ಟ್ರೈನಿಂಗ್. ಆಮೇಲೆ ಹೆಲ್ತ್ ಸಲುವಾಗಿ ಲೇಡೀಸ್ಗೆ ಕ್ಲಾಸಸ್ ಇದೆ. ಅದ ನಂತರ ಮಾರ್ನಿಂಗ್ ಜನರಲ್ ಬ್ಯಾಚಸ್ ಇದೆ. ಈಗಲೂ ಕೂಡ ಅಪ್ಪಾಜಿ ಕ್ಲಾಸಸ್ ಮಾಡ್ತಾರೆ. ಅವರಿಗೆ ತುಂಬ ಆ ಯೋಗ ಅಂದರೆ ತುಂಬ ಆಸಕ್ತಿ. ಅಪ್ಪಾಜಿ ಕೈ ಕೆಳಗಡೆ ತುಂಬ ಪೇಷಂಟ್ ಬಂದು, ತುಂಬ ಪೇಷಂಟ್ ಅಂದರೆ ಎಷ್ಟು ಸೀರಿಯಸ್ ಅಂದರೆ 4-5 ಡೇಸ್ ನಂತರ ಅವ್ರದ್ದು ಆಪ್ರೇಷನ್ ರೆಡಿ ಇತ್ತು. 5 ಡೇಸ್ ನಂತರ ಆಪ್ರೇಷನ್ದೆಲ್ಲ ಅಪಾಯಿಂಟ್ಮೆಂಟ್ ಅದು ಇದು ಎಲ್ಲ ಎವ್ರಿಥಿಂಗ್ ವಾಸ್ ರೆಡಿ. ಬಟ್ 5 ಡೇಸಲ್ಲಿ ಅವ್ರು ಯೋಗ ಎಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟು ಆಪ್ರೇಷನ್ಗೆ ಹೋದವರು, ಆಪ್ರೇಷನ್ ಕ್ಯಾನ್ಸಲ್ ಆಗಿ ಬಂದವರು ಇದ್ದಾರೆ. ಅಂದರೆ ಆ ರೀತಿ ಸಿವಿಯರ್ ಸರ್ವೈಕಲ್ ಸ್ಪಾಂಡಲೈಟಿಸ್, ಸಿವಿಯರ್ ಲೋ ಬ್ಯಾಕ್, ಬೆಲ್ಟ್ ಎಲ್ಲ ಹಾಕೊಂಡು ಬಂದಿದ್ರು ಅಪ್ಪಾಜಿ ಕಡೆ, ಮೂವ್ಮೆಂಟ್ ಆಗ್ತಿರ್ಲಿಲ್ಲ. ಸೊ ಅಂಥ ಪೇಷಂಟು ಅಪ್ಪಾಜಿ ಕಂಪ್ಲೀಟಾಗಿ ಕಂಪ್ಲೀಟ್ ಕ್ಯೂರ್ ಮಾಡಿಸಿದ್ದಾರೆ. ಮತ್ತು ಅಪ್ಪ ಬರೀ ಇದೆ ಬುಕ್ಸ್, ಸೆಲ್ಫ್ ಸ್ಟಡಿ, ಅದೇ ನಮ್ಮ ಯಮ ನಿಯಮದಲ್ಲಿ ಬರುತ್ತಲ್ಲ ಸ್ವಾಧ್ಯಾಯ ಅಂತ, ಸೆಲ್ಫ್ ಸ್ಟಡಿ ಮಾಡಿನೇ ಅವರ ಪೇಷಂಟ್ಗಳಿಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದಾರೆ ಯೋಗ. ಅದ್ರ ಥ್ರೂನೇ ಅವ್ರು ಯಾವುದು ಡಿಗ್ರಿ ಮಾಡಿದ್ದಾರೆ. ಈಗ ನಾನು ಡಿಗ್ರಿ ಮಾಡಿದ್ದೇನೆ, MSc ಇನ್ ಯೋಗ ಮಾಡಿದ್ದೇನೆ, PGDYT ಇನ್ ಯೋಗ ಮಾಡಿದ್ದೇನೆ, YIC ಮಾಡಿದ್ದೇನೆ. ತುಂಬ ಕೋರ್ಸಸ್ ಎಲ್ಲ ನಾವು ಮಾಡಿದ್ದೇವೆ. ಬಟ್ ಅವ್ರದ್ದು ಒಂದು ಆಸಕ್ತಿ ಈ ಒಂದು ರೇಂಜ್ ಅಂದರೆ ಓದಿ ಅವರು ಹೇಳ್ಕೊಟ್ಟು ಅದರದ್ದು ರಿಸಲ್ಟ್ಸ್ ಕೂಡ ಅವ್ರ ಹತ್ರ ಇದೆ. ಆ ರೇಂಜಿಗೆ ಅವರು ತುಂಬ ಈಗಲೂ ಅವ್ರ ಕ್ಲಾಸಸ್, ಅವ್ರ ಸ್ಟೂಡೆಂಟ್ ನಾವು ಒಂದು 10-15 ಜನ ಇದ್ದೇವೆ. ಅವ್ರ ಸ್ಟೂಡೆಂಟು 10-15 ಜನ ಬೆಳಗಾಮಲ್ಲೇ ಇದ್ದಾವೆ. ಅಬ್ರಾಡಲ್ಲೂ ಹೋಗಿ ಯೋಗ ಟೀಚರ್ಸ್ ಆದವ್ರು ಇದ್ದಾರೆ. ವಿಯೆಟ್ನಾಂ, ಚೈನಾದಲ್ಲಿ ಕೂಡ ಟೀಚರ್ಸ್ ಇದ್ದಾರೆ. ಅಪ್ಪಾಜಿ ಕೈ ಕೆಳಗಡೆ ಕಲ್ತ್ಕೊಂಡು ಹೋಗಿ ಅಲ್ಲಿ ಹೋಗಿ ಈಗ ಯೋಗ ಟ್ರೈನಿಂಗ್ ಅವ್ರ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ನೀವು KLE ಆಯುರ್ವೇದಿಕ್ ಅಂಗನವಾಡಿ ಇಲ್ಲಿ ಯಾವ ಥರ ಆಗಿ ಬಂದ್ರಿ? ಏನು ಕಲಿಸ್ತಾ ಇದ್ದೀರಾ? ಯಾವ ರೀತಿಯ ಯೋಗಾಸನ ಕಲಿಸ್ತಾ ಇದ್ದೀರಾ? ನಾನು 2018 ಜನವರಿ ಮಂತಲ್ಲಿ ಆ್ಯಸ್ ಎ ಯೋಗ ಇನ್ಸ್ಟ್ರಕ್ಟರ್ ಅಂತ ಹೇಳಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಕಾಲೇಜ್ ಆ್ಯಂಡ್ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆದೆ. ನಾನು ಜಾಯ್ನ್ ಆಗಬೇಕಿದ್ರೆ ಐ ವಾಸ್ ಸ್ಟಿಲ್ ಸ್ಟಡಿಂಗ್ PGDYT, ನಾನು PG ಡಿಪ್ಲೊಮಾ ಇನ್ ಯೋಗ ಸ್ಟಡೀಸ್ ಮಾಡ್ತಾ ಇದ್ದೆ. ನನಗೆ ಕನೆಕ್ಟ್ ಮಾಡಿದ್ದು ಡಾಕ್ಟರ್ ಸಂದೀಪ್ ಸಗ್ರೆ ಸರ್ ಅಂತ. ಆಮೇಲೆ ನನಗೆ ಹೇಳಬೇಕು ಇಷ್ಟಪಡೋದಂದರೆ ಡಾಕ್ಟರ್ BS ಪ್ರಸಾದ್ ಸರ್, ನಮ್ಮ ಪ್ರಾಂಶುಪಾಲರು. ಅವ್ರಿಗೆ ಗೊತ್ತಿತ್ತು ನಾನು ಸ್ಟಡಿ ಮಾಡ್ತಾ ಇದ್ದೇನೆ, ಬಟ್ ಅದು ನಾನು ಜಾಬ್ ಅಪ್ಲಿಕೇಶನಿಗೆ ಬಂದಿದ್ದೆ ಅಂತ. ಅವ್ರು ಕೇಳಿದ್ರು ಹೇಗೆ ಮ್ಯಾನೇಜ್ ಮಾಡ್ತೀಯಮ್ಮ ಅಂತ. ನಾನು ಹೇಳಿದೆ ಇಲ್ಲ ಸರ್ ಮ್ಯಾನೇಜ್ ಮಾಡ್ತೇನೆ ಅಂತ. ಅವರಿಗೆ ನನಗಿಂತ ಜಾಸ್ತಿ ನನ್ನ ಮೇಲೆ ಅವರಿಗೆ ಜಾಸ್ತಿ ಕಾನ್ಫಿಡೆನ್ಸ್ ಇಲ್ಲ, ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳಿ. ಬಿಕಾಸ್ ಅವ್ರು ನನಗೆ ನೋಡಿದ್ರು ಇಲ್ಲಿ ಒಂದ್ಸತಿ ಕಾಂಪಿಟೇಷನ್ ಮಾಡಿದಾಗ ನನಗೂ ನನ್ನ ತಂದೆಯವ್ರಿಗೂ ಜಡ್ಜನ್ನು ಕಳಿಸಿದ್ರು. ಆವಾಗ ಅವ್ರು ನನಗೆ ನೋಡಿದ್ರು. ಸೊ ಅದಾದಮೇಲೆ ಇಲ್ಲಿ ನಾನು ಬರೋಕ್ಕಿಂತ ಮೊದಲು ಯೋಗ ನಡೀತಾ ಇದೆ ಕ್ಲಾಸಸ್. ಮಾರ್ನಿಂಗ್ 6:30ಯಿಂದ 7:00ವರೆಗೆ ಫ್ರೀ ಆಫ್ ಕಾಸ್ಟ್ 2015ಇಂದ ಇಲ್ಲಿ ಕ್ಲಾಸಸ್ ರೆಗ್ಯುಲರ್ ಆಗಿ ನಡೀತಿದೆ. ಅದು ಹೊರಗಡೆ ಪಬ್ಲಿಕ್ಕಿಗೆ ಫ್ರೀ ಆಗಿ, ಸ್ಟಾಫಿಗೆ ಮತ್ತು ಪೇಷಂಟ್ಸ್ಗೆ ಬೆಳಿಗ್ಗೆ 1 hour ಸೆಷನ್. ನಾವು ಬರೋಕ್ಕಿಂತ ಮೊದಲು 10-15 ವರ್ಷ ಆಗಿರ್ಬೋದು ಸ್ಟಾರ್ಟ್ ಆಗಿ, ನಾನೀಗ ಜಾಯ್ನ್ ಆಗಿ 3 ವರ್ಷ ಆಯಿತು. ಇದು ಪಾಸಿಬಲ್ ಆಗಿರೋದು ಯಾಕಂದರೆ ನಮ್ಮ ಅದೇ ಡಾಕ್ಟರ್ BS ಪ್ರಸಾದ್ ಸರ್ ಅವ್ರ ಥ್ರೂ, ಅವರೇ ಒಂದು ಇಂಟ್ರೆಸ್ಟು. ಅವರು 15-20 ವರ್ಷದಿಂದ ಅವರು ಯೋಗ ಮಾಡ್ತಾ ಬರ್ತಿದ್ದಾರೆ.
ಸೊ ಅದಕ್ಕೆ ಅವರು ಎಲ್ಲರೂ ಯೋಗ ಕಲೀಲಿ, ಯೋಗ ದ ಬಗ್ಗೆ ನಾಲೆಜನ್ನು ತಿಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ಫ್ರೀಯಾಗಿ ಮಾಡಿ ಯಾರು ಬರ್ತಾರೆ ಅವ್ರದ್ದೆಲ್ಲ ಹೆಲ್ತ್ ಚೆಕಪ್ ಮಾಡಿಸಿ ಸುಮ್ಮನೆ ಬಂದು ಮಾಡಿ ಹೋಗು ಅಂತ ಹೇಳಿಲ್ಲ. ಹಾಸ್ಪಿಟ್ಲ್ ಆಗಿರೋದ್ರಿಂದ ಅವರೊಬ್ಬರು ವೈದ್ಯ ಅಧಿಕಾರಿ ಆಗಿರೋದ್ರಿಂದ ಯಾರು ಬಂದರು ಅವ್ರ ಮೊದಲು ತಪಾಸಣೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದಿನ ಮೊದಲು ಅವ್ರು ಕರೆಕ್ಟಾಗಿ ಅಸೆಸ್ಮೆಂಟ್ ತಗೊಂಡು ನಂತರ ಅವ್ರು ಮಾರ್ನಿಂಗ್ ಯೋಗಕ್ಕೆ ಜಾಯ್ನ್ ಆಗಿ ನಂತರ ಕಂಟಿನ್ಯೂ ಆಗಿ ಈಗ ನಮ್ಮಲ್ಲಿ ಇದ್ದಾರೆ 10-15 ವರ್ಷದಿಂದ ಕಂಟಿನ್ಯೂ ಯೋಗಕ್ಕೆ ಬರೋರಿದ್ದಾರೆ. ನಾನೀಗ ಪಾಸ್ಟ್ 3 ಇಯರ್ಸಿಂದ ಬೆಳಗ್ಗೆ 6:30 ಇಂದ 7:30 ಶ್ರೀ ಕಂಕನವಾಡಿಯಲ್ಲಿ ಹೇಳ್ಕೊಡ್ತಿದ್ದೇನೆ ಹಾಸ್ಪಿಟ್ಲಲ್ಲಿ. ಮತ್ತದೇ ಪ್ರಿನ್ಸಿಪಲ್ ಸರಿಂದನೇ ಈಗೆಲ್ಲ ಯೋಗದ ಫೌಂಡೇಶನ್ KLEಯಲ್ಲಿ ಏನು ಬಂತು ಅಂದರೆ ಡಾಕ್ಟರ್ BS ಪ್ರಸಾದ್ ಸರ್ ಅವ್ರ ಒಂದು ಇಂಟ್ರೆಸ್ಟು ಆಸಕ್ತಿ ಒಂದು ಪ್ರೇಮ ಅಂತ ಹೇಳ್ಬೋದು ಯೋಗದ ಮೇಲೆ ತುಂಬ ಆಸಕ್ತಿ ಅವರಿಗೆ. ಅವ್ರು ಕಂಟಿನ್ಯೂ ಇದುವರೆಗೂ ಇವತ್ತಿನವರೆಗೂ ಕಂಟಿನ್ಯೂ ಆಗಿ ಅವ್ರು ಮಾರ್ನಿಂಗ್ ಯೋಗಕ್ಕೆ ಬರ್ತಾರೆ. ಅವ್ರು ಸ್ವತಃ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ, ಬೇರೆ ಅವ್ರ ಕಲೀಗ್ಸಿಗೆ ಬೇರೆ ಸ್ಟಾಫಿಗೆ ಅವ್ರು ಎಂಕರೇಜ್ ಮಾಡ್ತಾರೆ, ಹೊರಗಿನ ಸ್ಟಾಫಿಗೆ ಎಂಕರೇಜ್ ಮಾಡ್ತಾರೆ, ನನಗೆ ತುಂಬ ಭಾಳ ಎಂಕರೇಜ್ಮೆಂಟ್ ಮಾಡ್ತಾರೆ. ನೀನು ಇನ್ನೂ ಕಲಿಯಮ್ಮ ಮುಂದೆ ಜಾಬ್ ಮಾಡ್ತಾ ಮಾಡ್ತಾ. ಈಗ ನಾನು MSc ಪರ್ಸ್ಯೂಯಿಂಗ್, ನಾನು ಲಾಸ್ಟ್ ಇಯರ್ ಫೈನಲ್ ಇಯರಲ್ಲಿದ್ದೇನೆ, ನನಗೂ ಇನ್ನೂ ಕಲಿ ಯೋಗದಲ್ಲಿ. ನನಗೆ ಯಾವತ್ತೂ ಅವ್ರು ಆ್ಯಸ್ ಅ ಕಲೀಗ್ ಅಂತ ಟ್ರೀಟ್ ಮಾಡಿಲ್ಲ, ಅವ್ರು ಯಾವಾಗಲೂ ನನಗೆ ಆ್ಯಸ್ ಅ ಸ್ಟೂಡೆಂಟ್ ಥರ ಟ್ರೀಟ್ ಮಾಡಿ ಇನ್ನೂ ಕಲಿ, ಏನು ಸಪೋರ್ಟ್ ಬೇಕು, ಏನು ಬೇಕು, ಎಕ್ಸಾಮ್ಸ್ ಇದೆಯಾ, ಹೇಗಾಯಿತು, 3 ಡೇಸ್ ಎಕ್ಸಾಮ್ಸ್ ಇದೆ ಅಂತ ನಾನು ಲೀವಲ್ಲಿದ್ದರೆ 3 ಡೇಸ್ ಆದಮೇಲೆ ಇಮಿಡಿಯೇಟ್ಲಿ ಹೇಗಾಯಿತು ಎಕ್ಸಾಮ್, ಚೆನ್ನಾಗಾಯ್ತಾ ಅಂತ ಕಂಟಿನ್ಯೂ ನೆನಪಿಟ್ಟು ಆ್ಯಸ್ ಅ ಸ್ಟೂಡೆಂಟ್ ಥರ ನನಗೆ ಟ್ರೀಟ್ ಮಾಡ್ತಾರೆ. ಸೊ ಅವರ ಒಂದು ಅಂಡರಲ್ಲಿ ಯೋಗ ಇಲ್ಲಿ ಸ್ಮೂತಾಗಿ ನಡೀತಿದೆ. ಬೆಳಗ್ಗೆ 6:30 ಇಂದ 7:30 ಯೋಗ ನಡೀತದೆ. ಆಮೇಲೆ 10ರಿಂದ ಸಾಯಂಕಾಲ 5 ಗಂಟೆ ತನಕ ಥೆರಪೆಟಿಕ್ ಯೋಗ ಸೆಷನ್ಸ್ ನಡೀತದೆ. ಅಂದರೆ ನಮ್ಮ OPD ಬೇಸಿಸ್ ಪೇಷಂಟ್ ಆಗಲಿ, ಅಡ್ಮಿಟ್ ಇರೋ ಪೇಷಂಟ್ IPD ಬೇಸಿಸ್ ಪೇಷಂಟ್ಸ್ಗೆ ಡಾಕ್ಟರ್ ರೆಫರೆನ್ಸ್ ಮಾಡಿದರೆ ನಾವು ಅಲ್ಲಿ ಅವರ ಡಿಸೀಸಿಗೆ ಅನುಗುಣವಾಗಿ ಕಣ್ಣಿನ ತೊಂದರೆ ಇದೆ, ಕಣ್ಣಿಗೆ ಏನೇನು ಎಕ್ಸಸೈಸ್, ಪ್ರಾಣಾಯಾಮ, ಮುದ್ರಾ ಹೇಳ್ಕೊಡ್ಬೇಕು ಅದು ನಾವು ಇಲ್ಲಿ ಕಂಟಿನ್ಯೂ ಪೂರ್ತಿ ದಿನ ಕಲಿಸ್ತಿರ್ತೇವೆ. ಲೋ ಬ್ಯಾಕ್ ಏಕ್ ಪೇಷಂಟ್ ಇದೆ, ಅವರಿಗೆ ಪಂಚಕರ್ಮ, ಫಿಸಿಯೋಥೆರಪಿ, ಯೋಗ ಇದೆಲ್ಲ ಅವ್ರಿಗೊಂದು ಪ್ಯಾಕೇಜ್ ಇರುತ್ತೆ. ಆ ಪ್ಯಾಕೇಜಲ್ಲಿ ಯೋಗ ಕೂಡ ನಾವು ಅವರಿಗೆ ಹೇಳ್ಕೊಡ್ತೇವೆ. ಮೆಂಟಲ್ ಸ್ಟ್ರೆಸ್ ಇದೆ, ಹೆಡ್ಏಕು ಅಥವಾ ಮೈಗ್ರೇನು, ಯಾವುದೇ ರಿಲೇಟೆಡ್ ಡಿಸೀಸ್ಗೂ ಅವರಿಗೆ ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಯೋಗ ಟ್ರೀಟ್ಮೆಂಟನ್ನು ನಾವಿಲ್ಲಿ ಹೇಳ್ಕೊಡ್ತೇವೆ. ಬೇರೆ ವಿದೇಶದಿಂದ ತುಂಬ ಸ್ಟೂಡೆಂಟ್ಸ್ ಬರ್ತಾರೆ ಪೋಸ್ಟಿಂಗ್ ಇಂಟರ್ನ್ಶಿಪ್ ಸಲುವಾಗಿ. ಅವರಿಗೂ ಕೂಡ ಮಾರ್ನಿಂಗ್ ಯೋಗ 15 ಡೇಸ್ 20 ಡೇಸ್ UK ಬರ್ತಾರೆ, ಬ್ರೆಜಿಲಿಂದ ಬರ್ತಾರೆ, ತುಂಬ ಅವಾಗ ಬಂದು ವಿಸಿಟ್ ಕೊಡ್ತಾರೆ. ಅವ್ರಿಗೂ ಕೂಡ ಯೋಗ ಸೆಷನ್ಸ್ ಇರುತ್ತೆ, ರಿಲ್ಯಾಕ್ಸೇಷನ್ ಸೆಷನ್ಸ್ ಇರ್ಬೋದು, ಮೆಡಿಟೇಷನ್ ಸೆಷನ್ಸ್, ಪ್ರಾಣಾಯಾಮ, ಆಸನಗಳ ಸೆಷನ್ಸ್ ಎಲ್ಲ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಪೇಷಂಟಿಂದ ಹಿಡ್ಕೊಂಡು ಮಕ್ಕಳಿಂದ ಹಿಡ್ಕೊಂಡು ವಿದೇಶದಿಂದ ಏನು ಜನ ಬರ್ತಾರೆ ಪೋಸ್ಟಿಂಗಿಗೆ ಪ್ರತಿಯೊಬ್ಬರಿಗೂ ನಾವು ಕಂಕನವಾಡಿಯಲ್ಲಿ ಯೋಗವನ್ನು ಹೇಳ್ಕೊಡ್ತೇವೆ. ಧನ್ಯವಾದ. ನಮಗೆ ದಿನನಿತ್ಯ ಯಾವ ರೀತಿಯಾಗಿ ನೀವು ಯೋಗಾಸನವನ್ನು ಹೇಳ್ಕೊಡ್ತೀರಾ? ಇನ್ನು ಮುಂದೆ ನಾನು ಮಾಯ ಬೆಳಗಾವಿಯವ್ರ ಜೊತೆಗೆ ನಿಮಗೆಲ್ಲರಿಗೂ ಯೋಗ ಹೇಳ್ಕೊಡೋಕ್ಕೆ ಡೈಲಿ ಬರ್ತೇನೆ. ಬೆಳಿಗ್ಗೆ ನೀವೆಲ್ಲ ನನ್ನ ಜೊತೆ ಸೇರಿಕೊಂಡು ಯೋಗ ಮಾಡಿ ಹೆಲ್ದಿ ಆಗಿರಿ. ಬೇಸಿಕ್ಕಿಂದ ನಾವು ಶುರು ಮಾಡೋಣ. ಯಾವ ರೀತಿ ನಾರ್ಮಲ್ ಹೆಲ್ದಿ ಪೀಪಲ್ ಹೇಗೆ ಮಾಡಬೇಕು, ಆಸನಗಳು, ಎಕ್ಸಸೈಸು, ಸೂರ್ಯ ನಮಸ್ಕಾರ, ಅದನ್ನು ನಾವೀಗ ಬರೋ ದಿನಗಳಲ್ಲಿ ನಿಧಾನವಾಗಿ ಕಲಿತಾ ಹೋಗೋಣ. ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ತೊಂದರೆ ಇದೆ, ನನಗೆ ಬ್ಯಾಕ್ ಪೇನ್ ಇದೆ, ತಲೆನೋವು ಇದೆ, ಅರ್ಧ ತಲೆನೋವು ಇದೆ, ಕಣ್ಣಿಂದ ಏನೋ ದೋಷ ಇದೆ, ಮತ್ತೊಂದು ಇನ್ನೊಂದು, ಅದಕ್ಕೆಲ್ಲ ಯಾವ ರೀತಿಯಾದ ಯೋಗಾಸನಗಳನ್ನು ಇನ್ನೂ ಹೆಚ್ಚಾಗಿ ಅಭ್ಯಾಸ ಮಾಡಬೇಕು, ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡೋಣ ನನ್ನ ಬೆಳಗಾವಿಯವ್ರ ಜೊತೆಗೆ. ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ನೀವು ಕಮೆಂಟ್ ಮಾಡಿ, ಅದನ್ನು ನೋಡಿಕೊಂಡು ಅದನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯಾದ ಒಂದು ಯೋಗಾಸನ ಅಥವಾ ಪ್ರಾಣಾಯಾಮವನ್ನು ಏನು ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಲೀಟಾಗಿ ಗುಣಪಡಿಸಬಹುದು ಅಥವಾ ನಾನು ಗುಣ ಆಗ್ಬೋದು ಅನ್ನೋದನ್ನು ನಾವು ಕೂಡ ನಿಮಗೆ ಹೇಳಿಕೊಡ್ತೇವೆ. ನೀವು ಬೇಕಾದರೆ PM ಕಂಕನವಾಡಿ ಆಸ್ಪತ್ರೆಗೆ ಕೂಡ ವಿಸಿಟ್ ಕೊಟ್ಟು ಇಲ್ಲಿ ಕೂಡ ಟ್ರೀಟ್ಮೆಂಟನ್ನು ನೀವು ಪಡ್ಕೊಳ್ಬೋದು. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗಾದರೆ ನಾವು ದಿನನಿತ್ಯ ಬೆಳಗ್ಗೆ ನಿಮ್ಮೊಂದಿಗೆ ಸೇರಿ ನಾವು ಯೋಗವನ್ನು ಪ್ರಾಕ್ಟೀಸ್ ಮಾಡ್ತೇವೆ. ಥ್ಯಾಂಕ್ ಯು.